Dance DJ. ಹಲೋ ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಕೆ ಸಿ ಇ ಟಿಗೆ ಸಂಬಂಧಪಟ್ಟಂತೆ ಒಂದು ಹೊಸದಾಗಿರ್ತಕ್ಕಂಥ ಅಪ್ಡೇಟ್ ನ್ಯೂಸನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಏನಪ್ಪ ಅದು ಅಂತಂದರೆ, ಈ 2025 ಸಿ ಇ ಟಿಗೆ ಸಂಬಂಧಪಟ್ಟಂತೆ ಒಂದು ಆಯ್ಕೆಯನ್ನು ನಾವು ಇಷ್ಟು ದಿವಸ ಸೈಬರ್ ಸೆಂಟ್ರಿಗೆ ಅಲ್ಲಿ ಇಲ್ಲಿ ಹೋಗಿ ನಾವು ಒಂದು ಆನ್ಲೈನಲ್ಲೇ ಮಾಡ್ಕೋಬೇಕಾಯ್ತು. ಬಟ್ ಈಗ ಇನ್ನು ಮುಂದೆ ಒಂದು ಒಂದು ಏನು ಮಾಡ್ತಾ ಇದೆ ಅಂದರೆ, ಹೊಸದಾಗಿರ್ತಕ್ಕಂಥ ಒಂದು ಮೊಬೈಲ್ ಆ್ಯಪನ್ನು ಇದು ಈಗ ತಾನೇ ಲಾಂಚ್ ಮಾಡ್ತಾ ಇದೆ ಸ್ನೇಹಿತರೆ. ಅದು ಹೇಗೆ ವರ್ಕ್ ಮಾಡುತ್ತೆ, ಅದರಲ್ಲಿ ಏನೆಲ್ಲ ವಿಷಯಗಳಿದ್ದಾವೆ, ಅದು ಯಾವ ಥರ ಇರುತ್ತೆ ಮತ್ತು ಯಾವ ಕಾಲೇಜುಗಳ ಬಗ್ಗೆ ಮಾಹಿತಿ ಇರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಹಾಗಾದರೆ ಈ ಒಂದು ಮೊಬೈಲ್ನಲ್ಲಿ ನಾವು ಸೀಟು ಹಂಚಿಕೆಗೆ ಸಂಬಂಧಪಟ್ಟಂತೆ KEA ಏನಿದೆ ಅದು ಮೊಬೈಲ್ ಆ್ಯಪನ್ನು ವಿದ್ಯಾರ್ಥಿ ಸ್ನೇಹಿಯಾಗಿ ತಂತ್ರಜ್ಞಾನದ ಆಧಾರಿತವಾಗಿರ್ತಕ್ಕಂಥ ಒಂದು ಆ್ಯಪನ್ನು ಬಿಡುಗಡೆ ಮಾಡ್ತಾ ಇದೆ ಸ್ನೇಹಿತರೆ. ಅದರ ಬಗ್ಗೆ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಹಾಗೂ ಇತರ ವೃತ್ತಿ ಶಿಕ್ಷಣ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಪ್ರವೇಶ ನೀಡ್ತಕ್ಕಂಥ ಸಾಮಾನ್ಯ ಪ್ರವೇಶ ಪರೀಕ್ಷೆ ಏನು ನಡೀತಾ ಇದೆ CET, ಅದಕ್ಕೆ ಒಂದು ಸಂಬಂಧಪಟ್ಟಂತೆ ಹೆಚ್ಚು ಸುಲಭವಾಗಿರ್ತಕ್ಕಂಥ ಮತ್ತು ಪರಿಣಾಮಕಾರಿಯಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಆ್ಯಪನ್ನು ಸಿದ್ಧಪಡಿಸಿದ್ದಾರೆ ಸ್ನೇಹಿತರೆ. ಇದರ ಹೆಸರೇನಪ್ಪ ಅಂತಂದರೆ KEA ಮೊಬೈಲ್ ಆ್ಯಪ್ ಅಂತೇಳ್ಬಿಟ್ಟು ಇದನ್ನು ಪರಿಚಯ ಮಾಡಿದ್ದು. ಇದರಿಂದ ವಿದ್ಯಾರ್ಥಿಗಳಿಗೆ ಕೈಗೆ ದೊರೆದೇ ಇರತಕ್ಕಂತಹ ಮತ್ತು ಹಲವಾರು ಮುಕ್ತ ಅವಕಾಶಗಳು ಸಹ ಇಲ್ಲಿ ಇದಕ್ಕೆ ಸಿಗ್ತವೆ. ಈ ಒಂದು ಆ್ಯಪ್ನನ್ನು ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಅವರು ಸೋಮವಾರ ಇದೀಗ ತಾನೇ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಮೊಬೈಲ್ ಆ್ಯಪ್ ಮೂಲಕ CET ಎಲ್ಲ ಸೇವೆಗಳಿಗೂ ಸಹಿತ ಪ್ರವೇಶವನ್ನು ನೀಡ್ತಕ್ಕಂಥದ್ದು. ಅಂದರೆ ಈ ಹೊಸ ಆ್ಯಪ್ ಮೂಲಕ ವಿದ್ಯಾರ್ಥಿಗಳು CET ಸಂಬಂಧಿತ ಎಲ್ಲ ಹಂತಗಳನ್ನು ಅಂದರೆ ಅರ್ಜಿ ಸಲ್ಲಿಕೆ ಇರ್ಬೋದು, ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋದಿರ್ಬೋದು, ಆಯ್ಕೆಯ ದಾಖಲಾತಿ ಇರ್ಬೋದು, ಶುಲ್ಕ ಪಾವತಿ ಇರ್ಬೋದು, ಹಾಗೂ ಪ್ರವೇಶ ಆದಮೇಲೆ ಅಂದರೆ ಅಡ್ಮಿಷನ್ ಆದಮೇಲೆ ಅದು ದೃಢೀಕರಣ ಮಾಹಿತಿಯನ್ನು ಸಹಿತ ಮೊಬೈಲ್ನಲ್ಲಿಯೇ ನಾವು ನಿರ್ವಹಣೆ ಮಾಡ್ಬೋದು. ಇದರಿಂದಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇರ್ಬೋದು ಮತ್ತು ಬೇರೆ ಬೇರೆ ವಿದ್ಯಾರ್ಥಿಗಳಿಗೂ ಸಹಿತ ಅಂದರೆ ಸೈಬರ್ ಸೆಂಟರ್ಗಳಿಗೆ ಅಲೆದಾಡ್ತಕ್ಕಂತಹ ಒಂದು ಹೊರೆ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ತಪ್ಪುತ್ತೆ ಸ್ನೇಹಿತರೆ. ಇನ್ನು ಮುಂದೆ ತಮ್ಮ ಮೊಬೈಲ್ನಲ್ಲೇ ತಾವೇ ವಿದ್ಯಾರ್ಥಿಗಳೇ ಮಾಡ್ಬೋದು ಅಥವಾ ಪೋಷಕರೇ ತಮ್ಮ ಮೊಬೈಲ್ನಲ್ಲಿ ಆಪ್ರೇಟನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ಸ್ನೇಹಿತರೆ. ಅಂದರೆ ಇದರಲ್ಲಿ ಇನ್ನೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಟೂಲ್ಸನ್ನು ಪರಿಚಯ ಮಾಡಿಸಿದ್ದಾರೆ. ಅದು ಯಾವುದಪ್ಪ ಅಂತಂದರೆ ಚಾಟ್ಬಾಟ್ ತಂತ್ರಜ್ಞಾನ ಅಂತ, ಅಂದರೆ ಚಾಟ್ಬಾಟ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಅಂದರೆ ಇದು ಏನಪ್ಪ ಅಂತಂದರೆ ಸ್ಪಷ್ಟವಾದಂಥ ಸಮಾಧಾನಕ್ಕೆ ನೇರವಾಗಿರ್ತಕ್ಕಂತಹ ಒಂದು ಮಾರ್ಗ. ಅಂದರೆ KEA ಒಂದು ಮೊಬೈಲ್ ಆ್ಯಪ್ ಏನಿದ್ರೆ ಇದರ ವಿಶೇಷತೆ ಏನಪ್ಪ ಅಂತಂದರೆ, ಇದರಲ್ಲಿ ಒಂದು AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತವಾಗಿರ್ತಕ್ಕಂಥ ಒಂದು ಚಾಟ್ಬಾಟ್ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗೆ ಅಳವಡಿಕೆ ಮಾಡಿದ್ದಾರೆ. ಅಂದರೆ ಮಕ್ಕಳಿಗೆ ಅಥವಾ ಪ್ರಶ್ನೆಗಳಿಗೆ, ಪೋಷಕರಿಗೆ ಅಥವಾ ಮಕ್ಕಳಿಗೆ ಏನಾದರೂ ಪ್ರಶ್ನೆ ಉದ್ಭವ ಆದವು ಅಂದರೆ ತಕ್ಷಣವೇ ಉತ್ತರವನ್ನು ಪಡೆಯಲಿಕ್ಕೆ ಈ ಚಾಟ್ಬಾಟ್ ಬಳಕೆ ಮಾಡಲಾಗ್ತದೆ ಸ್ನೇಹಿತರೆ. ಪ್ರಸ್ತುತ ಇದು ಇಂಗ್ಲೀಷ್ ಭಾಷೆಯಲ್ಲಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದು, ಇನ್ನೊಂದು ತಿಂಗಳ ಒಳಗಾಗಿ ಕನ್ನಡ ಭಾಷೆಗೂ ಸಹಿತ ಇದು ಬೆಂಬಲವನ್ನು ನೀಡ್ತಕ್ಕಂಥ ಸಾಧ್ಯತೆ ಇದೆ ಸ್ನೇಹಿತರೆ. ಕಾಲೇಜ್ ಪೋರ್ಟಲ್ ಸಹ ಇದರಲ್ಲಿ ಇರುತ್ತೆ. ಆಯಾ ಕಾಲೇಜುಗಳ ಬಗ್ಗೆ ಮುಂಚಿತವಾಗಿ ಸಂಪೂರ್ಣವಾಗಿ ಮಾಹಿತಿ ನೀಡುವಂತಹ ನಿಟ್ಟಿನಲ್ಲಿ ಕಾಲೇಜ್ ಪೋರ್ಟಲ್ ಕಾರ್ಯನಿರ್ವಹಣೆ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ಅಪ್ಲಿಕೇಶನನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ಇದರಲ್ಲಿ ಅಧ್ಯಾಪಕರಿರ್ಬೋದು, ಲ್ಯಾಬ್ ಇರ್ಬೋದು, ಗ್ರಂಥಾಲಯ ಇರ್ಬೋದು, ಹಾಸ್ಟೆಲ್ ಸೌಲಭ್ಯ ಹಾಗೂ ಶುಲ್ಕದ ವಿವರಗಳು ಸಹ ಇದರಲ್ಲಿ ಸಂಪೂರ್ಣವಾದಂಥ ಚಿತ್ರಾವಳಿ ಅಂದರೆ ಫೋಟೋ ಸಮೇತವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡೆಯಬಹುದು ಸ್ನೇಹಿತರೆ. ಈ ಮೂಲಕ ತಪ್ಪು ಆಯ್ಕೆಯ ಕಾರಣದಿಂದ ಆಗುವಂಥ ಗೊಂದಲ ಹಾಗೂ ತೊಂದರೆಗಳನ್ನು ತಡೆಯುವ ನಿಟ್ಟಿನಲ್ಲಿ ಈ ಒಂದು ಪೋರ್ಟಲ್ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಇಲ್ಲಿ ಸ್ಟೆಪ್ಸ್ ಟು ಕಂಟ್ರೋಲ್ ಸ್ಕಿಲ್ ಟ್ರೈನಿಂಗ್ ಫೀಸ್ ಅಂದರೆ ಕೌಶಲ ತರಬೇತಿ ಶುಲ್ಕದ ನಿಯಂತ್ರಣಕ್ಕೆ ಯಾವ ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಕೆಲವೊಂದು ಇಂಜಿನಿಯರಿಂಗ್ ಕಾಲೇಜುಗಳ ಕೌಶಲ ಆಧಾರಿತ ತರಬೇತಿ ಹೆಸರಿನಲ್ಲಿ 20,000ವರೆಗೂ ಹೆಚ್ಚುವರಿ ಶುಲ್ಕ ವಸೂಲಿ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು. ಈ ವಿಷಯವನ್ನು ಗಮನದಲ್ಲಿಟ್ಕೊಂಡು ಮುಂದಿನ ವರ್ಷದಿಂದ ಈ ಶುಲ್ಕದ ಪರಿಷ್ಕರಣೆಗೂ ಕ್ರಮವನ್ನು ಕೈಗೊಳ್ಳಲಾಗಿದೆ. ಈ ಸೀಟು ಹಂಚಿಕೆ ಪ್ರಕ್ರಿಯೆ ಮುಕ್ತಾಯವಾದ ನಂತರವೇ ಖಾಸಗಿ ಕಾಲೇಜುಗಳ ಸಂಘವಾಗಿರ್ತಕ್ಕಂಥ ಕಾಮೆಡ್ಗೆ ಸೀಟು ಹಂಚಿಕೆ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ ಸ್ನೇಹಿತರೆ. ಈ ಮೂಲಕ ಯಾವುದೇ ಗೊಂದಲ ಮತ್ತು ದ್ವಂದ್ವ ಪರಿಸ್ಥಿತಿ ನಿರ್ಮಾಣವಾಗದಂತೆ ಇದನ್ನು ನೋಡ್ಕೊಳ್ಳಾಗ್ತಾ ಇದೆ ಸ್ನೇಹಿತರೆ. ಅಂದರೆ ಅದರ ಜೊತೆಗೆ CEP ಜಾರಿಗೆ ಸಹ ತಯಾರಿಯನ್ನು ಪೂರ್ಣಗೊಳಿಸಿದೆ ನಮ್ಮ ಸರ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣ ಕ್ಷೇತ್ರವನ್ನು ಜಾಗೃತಗೊಳಿಸಲಿಕ್ಕೆ ರೂಪಿಸಲಾಗಿರ್ತಕ್ಕಂತಹ ರಾಜ್ಯ ಶಿಕ್ಷಣ ನೀತಿ ಅಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸೀಸ್ 2025-26ನೇ ಸಾಲಿನಿಂದ ಇದು ಸಹ ಜಾರಿಗೆ ಬರ್ತಾ ಇದೆ. ಅದರ ವರದಿ ಈಗಾಗಲೇ ಅಂತಿಮ ಹಂತದಲ್ಲಿದ್ದು, ಕನ್ನಡ ಒಂದು ಅನುವಾದ ಮೇ 25ರಂದು ನಡೀತಕ್ಕಂಥ ಸಭೆಯಲ್ಲಿ ಅಧಿಕೃತವಾಗಿ ತೀರ್ಮಾನವನ್ನು ಕೈಗೊಳ್ಳಲಾಗ್ತಾ ಇದೆ. ಒಟ್ಟಾರೆಯಾಗಿ KEA ಮೊಬೈಲ್ ಆ್ಯಪ್ ವಿದ್ಯಾರ್ಥಿಗಳ ಕೈಯಲ್ಲಿ CET ಪ್ರಕ್ರಿಯೆಯ ಸಂಪೂರ್ಣ ನಿಯಂತ್ರಣ ಒದಗಿಸುವಂತಹ ನವೀನ ಹಾಗೂ ದಿಟ್ಟ ಹೆಜ್ಜೆ. ಗ್ರಾಮೀಣ ಮತ್ತು ನಗರ ಎಲ್ಲ ಥರದ ವಿದ್ಯಾರ್ಥಿಗಳಿಗೆ ಸಮಾನ ಅವಕಾಶವನ್ನು ನೀಡುವಂತಹ ಮತ್ತು ಜೊತೆಗೆ ಮಧ್ಯವರ್ತಿಗಳ ಅನುಚಿತ ಪ್ರಭಾವವನ್ನು ತಡೆದಿರ್ತಕ್ಕಂಥ ಈ ಒಂದು ಆ್ಯಪು ಡಿಜಿಟಲ್ ಶಿಕ್ಷಣ ಕ್ಷೇತ್ರದಲ್ಲಿ ರೂಪಾಂತರದತ್ತ ಬಲವಾದಂಥ ಹೆಜ್ಜೆಯನ್ನು ಹಾಕಿರ್ತಕ್ಕಂಥದ್ದು ಅಂತೇಳಿ ಪರಿಗಣಿಸ್ಬೋದು ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಕನ್ನಡ ಭಾಷೆಯ ಬೆಂಬಲ ಮತ್ತಷ್ಟು ಬಳಕೆದಾರರ ಸ್ನೇಹಿ ರೂಪಾಂತರಗಳೊಂದಿಗೆ ಇದು ಸಹ ನಿತ್ಯ
ನಮ್ಮ ಜೊತೆಗೆ ಎಲ್ಲರಿಗೂ ಸಹಕಾರವನ್ನು ನೀಡ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಮೊಬೈಲ್ ಆ್ಯಪ್ ಏನಿದೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ತಂತ್ರಜ್ಞಾನದ ನಿಟ್ಟಿನಲ್ಲಿ ಇದು ಬಹಳ ನಮಗೆಲ್ರಿಗೂ ಸಹಾಯಕವಾಗಲಿದೆ. ಹಾಗಾಗಿ ಎಲ್ರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು.